ನಮಸ್ಕಾರ. ನಮ್ಮ ಆರೋಗ್ಯ ಸಚಿವರಂತ ಖಾದರ್ ಅವರಿದ್ದಾರೆ, ಎಲ್ಲ ಮಾಧ್ಯಮ ಸ್ನೇಹಿತರೆ. ಇವತ್ತು ಬೆಳಗ್ಗೆ ನಾನು ವಿಧಾನಸೌಧದಲ್ಲಿ ಇದೇ ಹಾಲ್ನಲ್ಲಿ ಬರದ ಪರಿಸ್ಥಿತಿ ಬಗ್ಗೆ ನಮ್ಮ DC CEOಗಳು ಮತ್ತು ಅಗ್ರಿಕಲ್ಚರ್ ಇಲಾಖೆ, ಹಾರ್ಟಿಕಲ್ಚರು, ಅನಿಮಲ್ ಹಸ್ಬೆಂಡ್ರಿ ಮತ್ತು ನಮ್ಮೆಲ್ಲ ಚೀಫ್ ಸೆಕ್ರೆಟರಿ ಎಲ್ಲ ಸೀನಿಯರ್ ಅಧಿಕಾರಿಗಳೆಲ್ಲ ಸೇರಿ ನಾವು ಚರ್ಚೆ ಮಾಡಿದ್ದೇವೆ. ಈಗಾಗಲೇ 60% ಮಳೆ ಕಡಿಮೆ ಇದೆ. 178 ತಾಲೂಕುಗಳಲ್ಲೂ ಕೂಡ ಕೊರತೆ ಕಾಣ್ತಾ ಇದೆ. ಸೊ ಈಗ ನಾವು 158 ತಾಲೂಕು ಬಹಳ ಸಾಧಾರಣ ಮಳೆ ಇದೆ. ಸೊ ಇದನ್ನೆಲ್ಲ ನಾವು ಚರ್ಚೆ ಮಾಡಿದ್ದೇನೆ, ಅಧಿಕಾರಿಗಳ ಹತ್ರ ಮಾಹಿತಿಯನ್ನೆಲ್ಲ ಪಡ್ಕೊಂಡಿದ್ದೇನೆ. ಸೊ ರಾಜ್ಯದಲ್ಲಿ ಕೂಡ ಜಲಾಶಯಗಳು ಬರೀ ಒಟ್ಟು 40% ಮಾತ್ರ ಹೋದ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ಈ ವರ್ಷಕ್ಕೆ ನೀರಿದೆ. ಬರೀ ಕುಡಿಯೋಕೆ ಮಾತ್ರ ನೀರು ಇದ್ದಂಗೆ ಕಾಣ್ತಾ ಇದೆ. ಕುಡಿಯೋ ನೀರಿಗೆ ಏನು ಸಮಸ್ಯೆ ಇಲ್ಲ. ಎಲ್ಲರೂ ಕೂಡ ನಾನು ಆಗಲೇ ಮನವಿ ಮಾಡಿದ್ದೇನೆ, ಎಲ್ಲ ಆಫೀಸರ್ಸ್ಗೂ ಹೇಳಿದ್ದೇನೆ, ನಿಮ್ಮ ಮೀಟಿಂಗ್ಗಳನ್ನು ಕಂಪ್ನಿ ಏನಿದೆ ನೀರು ಬಂದ ಮೇಲೇ ಮೀಟಿಂಗ್ ಮಾಡಬೇಕು. ನೀರನ್ನು ಏನು ವಿಚಾರ ಇದೆ ಅನ್ನೋದನ್ನು ಆಗಾಗ ರೈತರಿಗೆ ಮಾರ್ಗದರ್ಶನ ಕೊಡಬೇಕು. ಸುಮ್ಮನೆ ಬೆಳೆ ಹಾಕ್ಬಿಟ್ಟು ನೀರು ಬಿಡಿ ಅಂತೇಳಿ ಗಲಾಟೆ ಮಾಡಿದ್ರೆ ಅದೆಲ್ಲ ಕಷ್ಟ ಆಗ್ತದೆ ಅಂತ ಹೇಳಿದ್ದೇನೆ. ಸೊ ಅದೆಲ್ಲರೂ ಕೂಡ ಒಪ್ಕೊಂಡಿದ್ದಾರೆ. ಮಂಡ್ಯದಲ್ಲೂ ಕೂಡ ಏನು ನಾವು ನೀರು ಬಿಟ್ಟಿದ್ದೇವೆ ಅದು ಕುಡಿಯೋ ನೀರಿಗೆ ಅಂತ ಸ್ವಲ್ಪ ಬಿಟ್ಟಿದ್ದೇವೆ ಅಷ್ಟೇ. ಅಲ್ಲೂ ಕೂಡ ಯಾರು ಬೆಳೆಗಳನ್ನು ಹಾಕೊಳ್ಬಾರ್ದು ಅನ್ನೋದು ನನ್ನ ಮನವಿಯನ್ನು ಮಾಡ್ತಾ ಇದ್ದೇನೆ. ಜಲವಿದ್ಯುತ್ಗೆ ಬರೀ 23% ಇದೆ. ಕಾವೇರಿ ಕಣಿವೆಯಲ್ಲೂ ಅರ್ಧ ಸ್ವಲ್ಪ ಎಲ್ಲ ಸೇರಿ ಒಟ್ಟೆ. ಕೃಷ್ಣಾಲಿ 48 ಇದೆ. ಒಟ್ಟು 40% ಮಾತ್ರ ಆವರೇಜ್ ಇದೆ. ಎಲ್ಲ ತಾಲೂಕುಗಳಲ್ಲಿ ಅಂತರ್ಜಲದ ಬಗ್ಗೆ ನಾನು ಪರಿಶೀಲನೆ ಮಾಡಿದ್ದೇನೆ. ಕೆರೆಗಳು ಕೂಡ ನೀರಿನ ಮಟ್ಟ ಭಾಳ ಕಡಿಮೆ ಆಗಿದೆ. ಒಟ್ಟು 3817 ಸಣ್ಣ ನೀರಾವರಿ ಕೆರೆಗಳಿಗೆ, ಅದರಲ್ಲಿ ಒಟ್ಟು 3235 50%ಗಿಂತ ಕಡಿಮೆ ಇದೆ. ಒಟ್ಟು 32504 ಜಿಲ್ಲಾ ಪಂಚಾಯತಿ ಕೆರೆಗಳಲ್ಲಿ 27450 ಕೆರೆಗಳು 50% ಕಡಿಮೆ ಇದೆ. ಆದರೂ ಕೂಡ ಏನು ಈ ಬರಗಾಲದಲ್ಲಿ ನಾನು ಬೆಳಗಾಮಲ್ಲಿ ಮೀಟಿಂಗ್ ಮಾಡಿ ಈಗಾಗಲೇ 1 ಲಕ್ಷ ರೂಪಾಯಿ, 1 ಕೋಟಿ ರೂಪಾಯಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಕುಡಿಯೋ ನೀರಿಗೆ ಬಳಸಬೇಕು, ಬೇರೆ ಯಾವುದಕ್ಕೂ ಬಳಸಬಾರ್ದು ಅಂತೇಳಿ ಅವ್ರಿಗೆ ನಿರ್ದಿಷ್ಟವಾದಂಥ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಈಗಾಗಲೇ ಸುಮಾರು 329 ಕೋಟಿ ರೂಪಾಯಿ ಅಷ್ಟು ದುಡ್ಡು ಅವರೆಲ್ಲರೂ ಸೇರಿ ಅವರ ಅಕೌಂಟಲ್ಲಿ ಈಗಾಗಲೇ ಸ್ಟಾಕ್ ಇದೆ. ಸೊ ಅದಕ್ಕೇನು ಸಮಸ್ಯೆ ಇಲ್ಲ. ದುಡ್ಡಿನ ಕೊರತೆ ಯಾವ ಕಾರಣಕ್ಕೂ ತೊಂದರೆ ಇರಬಾರ್ದು ಅಂತೇಳಿ ಅವ್ರ ಹತ್ರ ಎಕ್ಸ್ಟ್ರಾನೇ ದುಡ್ಡಿದೆ. ಈಗ ಅದರಲ್ಲಿ 1 ಕೋಟಿ ರೂಪಾಯಿ ನೀವು ಉಪಯೋಗಿಸ್ಕೊಳ್ಳಿ ಪ್ರತಿ ಕ್ಷೇತ್ರದಲ್ಲಿ ಅಂತೇಳಿ MLAಗಳ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ಮಾಡಿಕೊಂಡು ಮಾಡಿ ಅಂತೇಳಿ ನಾನು ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಈಗ ಮನ್ರೇಗಾ ವಿಚಾರದಲ್ಲಿ ನಮ್ಮದು ತೀವ್ರವಾದಂಥ ಕೇಂದ್ರ ಸರ್ಕಾರದ ಏನು ಆದೇಶ ಇದೆ ಅದ್ರ ಬಗ್ಗೆ ನಮ್ಮ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಲ್ಲ ಅಂತೇಳಿ ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಅದಕ್ಕೆ ಏನೇನು ಬೇಕೋ ನಮ್ಮ ಹೋರಾಟ ನಡೀತಾ ಇದೆ. ಆದರೂ ಕೂಡ VG ರಾಮ್ಜಿ ಯೋಜನೆ ಏನಿತ್ತು ಅದನ್ನು ನಾವು 40% ನಾವು ಕೊಡಬೇಕಾಗ್ತದೆ ಹಣ. ಕೆಲವು ಸ್ಕೀಮ್ಸ್ ಎಲ್ಲ ಅಪ್ರೂವ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ, ಅಂದರೆ ಏನೇನು ತೊಗೋಬೋದು ಅಂತ. ಆದಷ್ಟು ಕಮ್ಯುನಿಟಿ ಡೆವಲಪ್ಮೆಂಟು, ಏನೇನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ಬೋದು ಮತ್ತು
ಏನು ಕೆಲವು ಇಂಡಿವಿಜುವಲ್ ಬೆನಿಫಿಟ್ಗೆ ಅವಕಾಶ ಮಾಡ್ಕೋಬೋದು. ಅಂಥ ಕೆಲಸ ಎಲ್ಲ ನೋಡಿಕೊಂಡು ಪ್ರತಿಯೊಂದು ಕೆಲಸ ಕೂಡ ನೀವು ದಾಖಲೆಗಳನ್ನು ಸಮೇತ ಸೃಷ್ಟಿ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಭಾಳ ಹುಷಾರಾಗಿ ಯಾವ ಲೂಸ್ ಹೋಲ್ಸ್ಗೂ ಅವಕಾಶ ಕೊಡಬಾರ್ದು. ಆ ಒಂದು ಏನು ಜನರು ಯಾರು ಒಕ್ಕಲು ಹೋಗಬಾರ್ದು ಹೊರಗಡೆ ರಾಜ್ಯಗಳಿಗೆ, ಇಲ್ಲೇ ಅವ್ರನ್ನ ಕೆಲಸ ಕೂಲಿಗಳನ್ನು ಕೊಟ್ಟು ಇಟ್ಕೊಳ್ಬೇಕು. ಅದಕ್ಕೆ ಅವರು ಬಡವರಿಗೆಲ್ಲ ಯಾರಾದರೂ ಇದ್ದಾರೆ ಅವರೆಲ್ಲ ಅಂತರ್ಜಲ ಹೆಚ್ಚಿಸ್ಕೊಳ್ಳೋಂಥವ್ರು, ಕೃಷಿ ಹೊಂಡ ಮಾಡ್ಕೊಳ್ಳೋಂಥವ್ರು, ಜಮೀನು ಅನುಕೂಲ ಮಾಡ್ಕೊಳ್ಳೋಂಥವ್ರು, ಮನೆಗಳು ಕಟ್ಕೊಳ್ಳೋಂಥವ್ರು, ಚೆಕ್ ಡ್ಯಾಮ್ ಮಾಡ್ಕೊಳ್ಳೋಂಥವ್ರು ಮತ್ತು ಕಮ್ಯುನಿಟಿ ಡೆವಲಪ್ಮೆಂಟ್ಸ್ ಏನೇನು ಮಾಡೋಕ್ಕಾಗ್ತದೆ ಅದಕ್ಕೆಲ್ಲ ಗ್ರಾಮ ಸಭೆಗಳನ್ನು ಮಾಡಿ ಆ ಡಿಸಿಷನ್ ತೆಗೆದುಕೊಳ್ಳಿ ಅಂತ ನಾನು ಹೇಳಿದ್ದೇನೆ. ಸೊ ಆ ಕೆಲಸ ಕೂಡ ಆಗ್ತದೆ. ಇದಲ್ಲದೆ ಇವತ್ತು ಫೀಲ್ಡ್ ರಿಪೋರ್ಟ್ ಕೂಡ ತರಿಸ್ಕೊಳ್ತೀನಿ. ಸೊ ಫೀಲ್ಡ್ ರಿಪೋರ್ಟ್ ಆದಮೇಲೆ ಕೂಡ ಅವರು, ನಾನು ಹೇಳಿದ್ದೀನಿ, ನಿಮ್ಮ ಪೇಪರ್ ರಿಪೋರ್ಟ್ ನನಗೆ ಇಷ್ಟ ಇಲ್ಲ, ನಿಮ್ಮ ಕಣ್ಣುಗಳೇ ನಿಮಗೆ ಸಾಕ್ಷಿಯಾಗಿರಬೇಕು.